ಇವತ್ತಿನ ಸ್ಪೆಷಲ್ ಫಿಶ್ ದಮ್ ಬಿರಿಯಾನಿ. ಸಖತ್ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಇವತ್ತು ಈ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಕೆಲವರು ಫಿಶ್ ಬಿರಿಯಾನಿ ಅಂದ್ರೇ ತುಂಬ ಕಷ್ಟ ಅಂದ್ಕೊಳ್ತೀರಾ. ಖಂಡಿತ ಇಲ್ಲ. ಚಿಕನ್ ಮಟನ್ ಬಿರಿಯಾನಿ ಮಾಡೋದಕ್ಕಿಂತ ಫಿಶ್ ಬಿರಿಯಾನಿ ತುಂಬಾ ಸುಲಭ. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್, ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನೆಲ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ. ನಾವಿಲ್ಲಿ ದಮ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಮೊದಲು ಅಕ್ಕಿ ಬೇಯಿಸ್ಕೊಳ್ಳೋದಕ್ಕೆ ನೀರು ಬಿಸಿಗಿಟ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿ ಆಗ್ತಾ ಇರೋವಂಥ ನೀರಿಗೆ 1/2 ಟೀ ಸ್ಪೂನ್ ಶಾಹಿ ಜೀರಾ, 2 ಏಲಕ್ಕಿ, 4 ಲವಂಗ, 1 ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಪಲಾವ್ ಎಲೆ, ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ಬೇಕು. ಹಾಗೆ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. 1-2 ನಿಮಿಷ ಈ ನೀರನ್ನ ಇದೇ ರೀತಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ ನಂತರ ಇದರಲ್ಲಿ ಹಾಕಿರೋ ಅಂಥ ಈ ಪದಾರ್ಥಗಳೆಲ್ಲ ಏನಿದೆ ಹಾಗೆ ಬೇಕಿದ್ರೂ ಬಿಡ್ಬೋದು, ಬೇಡ ಅನ್ನೋ ಹಾಗಿದ್ರೆ ತೆಗೆದುಬಿಡಿ. ನಾನು ಬರೀ ನಿಂಬೆಹಣ್ಣಿನ ಪೀಸ್ ಮಾತ್ರ ತೆಗೆದು ಉಳಿದಿದ್ದ ಪದಾರ್ಥಗಳನ್ನೆಲ್ಲ ಹಾಗೆ ಬಿಡ್ತಾ ಇದ್ದೀನಿ. ನಿಂಬೆಹಣ್ಣು ಏನಕ್ಕೆ ಹಾಕಿದೆ ಅಂತ ಕೆಲವರಿಗೆ ಡೌಟ್ ಇರ್ಬೋದು. ಆ ನಿಂಬೆಹಣ್ಣಿನ ಫ್ಲೇವರು ರೈಸಲ್ಲಿ ಅಬ್ಸರ್ವ್ ಮಾಡಿಕೊಂಡು ಆ ಮೀನಲ್ಲಿ ಬರುವಂಥ ಸ್ಮೆಲ್ ಏನಿರುತ್ತೆ ಅದು ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ. ಸೊ ಈ ರೀತಿ ನಿಂಬೆಹಣ್ಣು ಹಾಕೋದ್ರಿಂದ ಆ ಸ್ಮೆಲ್ಲು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗೆ ನಾನಿಲ್ಲಿ 1 kg ಬಾಸುಮತಿ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 20 ನಿಮಿಷ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಈ ಕುದೀತಾ ಇರೋವಂಥ ನೀರಿಗೆ ನೆನೆಸಿಟ್ಟಿರೋವಂಥ ಅಕ್ಕಿನ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಐ ಫ್ಲೇಮ್ನಲ್ಲೇ 90% ಅಷ್ಟು ಅಕ್ಕಿನ ಬೇಯಿಸ್ಕೊಳ್ಬೇಕು. ನಾರ್ಮಲಾಗಿ ನಾವು ಚಿಕನ್ ಬಿರಿಯಾನಿ ಎಲ್ಲ ಮಾಡಿದಾಗ 70% ಅಕ್ಕಿನ ಬೇಯಿಸ್ಕೊಳ್ತೀರಿ, ಆದರೆ ಫಿಶ್ ಬಿರಿಯಾನಿ ಮಾಡಿದಾಗ 90 ಭಾಗದಷ್ಟು ಅಕ್ಕಿನ ಬೇಯಿಸ್ಕೊಳ್ಬೇಕು. ಈಗ ಒಂದು ಪ್ಲೇಟ್ಗೆ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಉಪ್ಪು, 1/2 ಟೀ ಸ್ಪೂನ್ ಗರಂ ಮಸಾಲ, 1/2 ಟೀ ಸ್ಪೂನ್ ಜೀರಾ ಪೌಡರ್, 1/2 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ನಿಂಬೆಹಣ್ಣಿನ ರಸ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆ ತುಂಬ ಗಟ್ಟಿಯಾಯಿತು ಅಂತ ಅನಿಸಿದ್ರೆ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರೆಲ್ಲ ಹಾಕ್ಕೊಳ್ಬಾರ್ದು. ನೋಡಿ, ಈ ಪೇಸ್ಟು ಇಷ್ಟೇ ಗಟ್ಟಿಯಾಗಿರಬೇಕು. ನೀವು ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮೀನು ಪೀಸಸ್ನ ಫ್ರೈ ಮಾಡಬೇಕಾದ್ರೆ ಮೀನೊಂದು ಕಡೆ ಮಸಾಲೆ ಒಂದು ಕಡೆ ಹಾಕಿಬಿಡತ್ತೆ, ಪೀಸಸ್ಗೆ ಸರಿಯಾಗಿ ಮಸಾಲೆ ಹಿಡ್ಕೊಳ್ಳೋದಿಲ್ಲ. ಸೊ ಇಷ್ಟೇ ಗಟ್ಟಿಯಾಗಿರಬೇಕು. ಹಾಗೆ ನಾನಿಲ್ಲಿ 1 kg ಮೀನು ತೊಗೊಂಡಿದ್ದೀನಿ. 1 kg ಅಕ್ಕಿ ತೊಗೊಂಡ್ರೆ 1 kg ಮೀನು ತೊಗೊಳ್ಬೇಕು. 2 ಈಕ್ವಲ್ ಆಗಿ ತೊಗೊಳ್ಳಿ. ಹಾಗೆ ಇನ್ನೊಂದೇನೆಂದರೆ ಮೀನು ಪೀಸಸ್ಸು ಸ್ವಲ್ಪ ದಪ್ಪ ಸೈಜಲ್ಲಿ ಒಡಿಸ್ಕೊಳ್ಬೇಕು. ಮೀನು ಪೀಸು ತುಂಬ ತೆಳುವಾಗಿದ್ದರೆ ನೀವು ಫ್ರೈ ಮಾಡಿಬಿಟ್ಟು ಮತ್ತೆ ಅನ್ನದಲ್ಲಿ ಹಾಕಬೇಕಾದ್ರೆ ಅದು ಮುರಿದೋಗುತ್ತೆ. ನಾರ್ಮಲಾಗಿ ನಾವು ಫಿಶ್ ಫ್ರೈ ಎಲ್ಲ ಮಾಡೋದಕ್ಕೆ ಮೀನು ಪೀಸಸ್ಸು ಸ್ವಲ್ಪ ತೆಳುವಾಗಿ ಹೊಡ್ಸ್ಕೊತೀವಿ, ಆದರೆ ಬಿರಿಯಾನಿಗೆ ಮಾತ್ರ ಸ್ವಲ್ಪ ದಪ್ಪ ಪೀಸಸ್ನೇ ಹೊಡ್ಸ್ಕೊಳ್ಬೇಕು. ಸೊ ಇದು ಮಾತ್ರ ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲ ಮೀನು ಪೀಸಸ್ಗೂ 2 ಕಡೆ ಮಸಾಲೆನ ಚೆನ್ನಾಗಿ ಹಚ್ಚಿಬಿಟ್ಟು ಒಂದು 5ರಿಂದ 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ತುಂಬ ಹೊತ್ತೇನು ಬೇಡ, ಒಂದು 10 ನಿಮಿಷ ಬಿಟ್ಟರೆ ಸಾಕು. ಹಾಗೆ ನಾನಿಲ್ಲಿ ರೆಡ್ ಪಾಂಫ್ರೆಟ್ ಫಿಶ್ನ ತೊಗೊಂಡಿದ್ದೀನಿ. ನೀವು ಯಾವ ಫಿಶ್ ಬೇಕಾದರೂ ತೊಗೊಳ್ಬೋದು, ಆದರೆ ಮುಳ್ಳು ಸ್ವಲ್ಪ ಕಡಿಮೆ ಇರುವಂಥ ಫಿಶ್ನ ಚೂಸ್ ಮಾಡಿ, ಆಗ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇಲ್ಲಿ ಕರೆಕ್ಟಾಗಿ ನಾನು ಒಂದು 10 ನಿಮಿಷ ಅಕ್ಕಿನ ಐ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡಿದ್ದೀನಿ. 90% ಅಷ್ಟು ಕರೆಕ್ಟಾಗಿ ಅಕ್ಕಿ ಬೆಂದಿದೆ. ನೀವು ಬೇಕಿದ್ರೆ ಒಂದು ತೆಗೆದು ಚೆಕ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಮುಟ್ಟಿದ್ರೆ ಬ್ರೇಕ್ ಆಗಬೇಕು. ಈಗ ಇಮಿಡಿಯೇಟಾಗಿ ಇದರಲ್ಲಿರೋ ಅಂಥ ವಾಟರ್ನ ಸ್ಟ್ರೈನ್ ಮಾಡ್ಕೊಳ್ಬೇಕು. ಇದನ್ನು ಇದೇ ರೀತಿ ತಣ್ಣಗಾಗೋದಕ್ಕೆ ಬಿಡೋಣ. ಅನ್ನ ಏನಾದರೂ ತುಂಬ ನುಣ್ಣಗೆ ಬೆಂದೋಯ್ತು ಅಂತ ಅನಿಸಿದ್ರೆ ಈ ರೀತಿ ಸ್ಟ್ರೈನ್ ಮಾಡಿದ ತಕ್ಷಣ ಅದ್ರ ಮೇಲ್ಗಡೆಯಿಂದ ಸ್ವಲ್ಪ ತಣ್ಣೀರನ್ನು ಹಾಕಿಬಿಡಿ, ಆಗ ಅನ್ನ ಉದುರುದ್ರಾಗಿರುತ್ತೆ. ನೆಕ್ಸ್ಟ್ ಈಗ ಮೀನು ಫ್ರೈ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮೀನು ಪೀಸಸ್ನ ಹಾಕ್ಕೊಳ್ಬೇಕು. ಮೊದಲು ಐ ಫ್ಲೇಮ್ನಲ್ಲಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಮೀನು ಪೀಸ್ ಹಾಕಿದ್ಮೇಲೆ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಯಾವಾಗಲೇ ಫಿಶ್ ಫ್ರೈ ಮಾಡಬೇಕಾದ್ರೂ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮೀನು ಪೀಸಸ್ನ ಹಾಕಬೇಕು.
ಇಲ್ಲ ಅಂದರೆ ನೀವು ಹಾಕಿರೋಂಥ ಮಸಾಲೆ ಎಲ್ಲ ಆ ಪ್ಯಾನ್ಗೆ ಅಂಟ್ಕೊಂಡು ಮೀನು ಒಂದು ಕಡೆ ಮಸಾಲೆ ಒಂದು ಕಡೆ ಆಗಿಬಿಡುತ್ತೆ. ಹಾಗೆ ಮೀನು ಫ್ರೈ ಮಾಡಬೇಕಾದ್ರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ಲೇಮ್ನ ಅಡ್ಜಸ್ಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಕಡೆ ಉಲ್ಟಾ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮಿನಿಮಮ್ ಅಂದರೂ ಒಂದು ಕಡೆ ಫ್ರೈ ಆಗೋಕ್ಕೆ 5ರಿಂದ 6 ನಿಮಿಷ ಬೇಕಾಗತ್ತೆ. ಐ ಫ್ಲೇಮಲ್ಲಿ ಮಾತ್ರ ಮೀನು ಫ್ರೈ ಮಾಡಬಾರ್ದು, ಯಾಕಂದರೆ ಒಳಗಡೆ ಸರಿಯಾಗಿ ಬೇಯೋದಿಲ್ಲ, ಪ್ಲಸ್ ಅದು ಕ್ರಿಸ್ಪಿಯಾಗೂ ಇರೋದಿಲ್ಲ. ನೋಡಿ, ಎಲ್ಲ ಮೀನು ಪೀಸಸ್ನು ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಈಗ ಮೀನು ಫ್ರೈ ಮಾಡಿರುವಂಥ ಇದೇ ಎಣ್ಣೆನ ಉಪಯೋಗಿಸ್ಕೊಂಡು ನಾವು ಬಿರಿಯಾನಿ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. ಸೊ ಒಂದು ಅಗಲವಾಗಿರುವಂಥ ಪಾತ್ರೆಗೆ ಈ ಫ್ರೈ ಮಾಡಿರುವಂಥ ಎಣ್ಣೆನ ಹಾಕ್ಕೊಳ್ಳಿ. ಹಾಗೆ 2 ಪೀಸ್ ಚಕ್ಕೆ, 4 ಲವಂಗ, 1 ದೊಡ್ಡ ಏಲಕ್ಕಿ, 1 ಸ್ಟಾರ್ ಹೂವು, 2 ಸ್ಟೋನ್ ಫ್ಲವರ್, 2 ಏಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ದೊಡ್ಡ ಸೈಜಿಂದು 4 ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಅಥವಾ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದ್ರ ಜೊತೆಗೇ ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿನೂ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಐ ಫ್ಲೇಮಲ್ಲೇ ಒಂದು 3ರಿಂದ 4 ನಿಮಿಷ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಫ್ರೆಶ್ ಆಗಿ ರುಬ್ಬಿಟ್ಟು ಹಾಕ್ಕೊಳ್ಳಿ, ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ. ಐ ಫ್ಲೇಮ್ನಲ್ಲೇ ಒಂದು 2 ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆ ಶುಂಠಿ ಬೆಳ್ಳುಳ್ಳಿಯಲ್ಲಿರುವಂಥ ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನಾನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ಟೊಮೆಟೊ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. 2 ದೊಡ್ಡ ಸೈಜಿನ ಟೊಮೆಟೊನ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಒಂದು 2 ನಿಮಿಷ ಐ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಪ್ರತಿಯೊಂದು ಪದಾರ್ಥ ಹಾಕ್ದಾಗ್ಲೂ ಒಂದು 2-3 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ, 1/2 ಟೀ ಸ್ಪೂನ್ ಗರಂ ಮಸಾಲ, 1/2 ಟೀ ಸ್ಪೂನ್ ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅನ್ನ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀರ, ಸೊ ಗ್ರೇವಿಗೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ 1/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಈ ಮಸಾಲೆನ ಒಂದು 3 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಕರೆಕ್ಟಾಗಿ ಒಂದು 3 ನಿಮಿಷ ಆದಮೇಲೆ ನಾವು ಹಾಕಿರೋವಂಥ ಎಣ್ಣೆ ಎಲ್ಲ ಸಪ್ರೇಟ್ ಆಗಿರುತ್ತೆ, ಆಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಲಾಸ್ಟಲ್ಲಿ 1 ಟೇಬಲ್ ಸ್ಪೂನಷ್ಟು ನಿಂಬೆ ರಸ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಗ್ರೇವಿನ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಉಳಿದಿರೋ ಅಂಥ ಗ್ರೇವಿನ ಅದರಲ್ಲೇ ಬಿಡಿ. ಈಗ 90% ಬೆಂದಿರೋ ಅಂಥ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಭಾಗದಷ್ಟು ಮಾತ್ರ ಹಾಕ್ಕೊಂಡು ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಯೆಲ್ಲೋ ಫುಡ್ ಕಲರ್ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕಲರ್ ಯೂಸ್ ಮಾಡೋ ಹಾಗಿದ್ರೆ ಆರ್ಗ್ಯಾನಿಕ್ ಕಲರ್ನ ಯೂಸ್ ಮಾಡಿ. ಈಗ ಫ್ರೈ ಮಾಡಿರೋವಂಥ ಮೀನು ಪೀಸ್ನ ಇಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಬರೀ 2 ಮೀನು ಪೀಸ್ ಮಾತ್ರ ಇಡ್ತಾ ಇದ್ದೀನಿ, ಯಾಕಂದರೆ ಇವಾಗಲೇ ಜಾಸ್ತಿ ಇಟ್ಬಿಟ್ರೆ ಸೊ ನೀವು ಮತ್ತೆ ತೆಗಿಬೇಕಾದ್ರೆ ಮೀನು ಪೀಸು ಬ್ರೇಕ್ ಆಗಿಬಿಡತ್ತೆ. ಸೊ 2 ಮೀನು ಪೀಸ್ ಮಾತ್ರ ಮೊದಲು ಇಟ್ಕೊಂಡು ಈಗ ಉಳಿಸಿಟ್ಕೊಂಡಿರುವಂಥ ಅನ್ನನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಗಲೇ ತೆಗೆದಿಟ್ಕೊಂಡಿರುವಂಥ ಗ್ರೇವಿನ ಹಾಕ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ ಸ್ವಲ್ಪ, ಕೊತ್ತಂಬರಿ ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಮೀನು ಪೀಸ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಹಾಗೆ ಅಕ್ಕಿ ಬೇಯಿಸಿರೋ ಅಂಥ ನೀರು 2 ಸೌಟಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಐರನ್ ತವನ ಇಟ್ಬಿಟ್ಟು ಐ ಫ್ಲೇಮ್ನಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ತವ ಚೆನ್ನಾಗಿ ಬಿಸಿ ಆದಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ಬಿರಿಯಾನಿ ಪಾತ್ರೆನ ಇದ್ರ ಮೇಲೆ ಇಟ್ಟು ಲೋ ಫ್ಲೇಮ್ನಲ್ಲೇ 10 ನಿಮಿಷ ದಮ್ ಆಗೋದಕ್ಕೆ ಬಿಡಬೇಕು. ಕರೆಕ್ಟಾಗಿ 10 ನಿಮಿಷ ಆದಮೇಲೆ ವಾವ್, ಸಖತ್ ಯಮ್ಮಿ ಆಗಿರುವಂಥ ಫಿಶ್ ದಮ್ ಬಿರಿಯಾನಿ ರೆಡಿಯಾಗಿದೆ.
ಹೀಗೆ ಬಿಸಿ ಬಿಸಿಯಾಗಿ ಪ್ಲೇಟ್ಗೆ ಹಾಕ್ಕೊಂಡು ತಿಂತಿದ್ರೆ ಅಬ್ಬಬ್ಬ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಇದಕ್ಕೆ ಯಾವುದೇ ರೀತಿ ಸೈಡ್ ಡಿಶ್ಶೇ ಬೇಡ, ಅಷ್ಟೊಂದು ಚೆನ್ನಾಗಿರುತ್ತೆ. ಆದರೆ ಪ್ಲೇಟ್ಗೆ ಹಾಕಬೇಕಾದ್ರೆ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಮೀನು ಪೀಸಸ್ ಎಲ್ಲ ಮೊದಲು ತೆಗೆದು ಸೈಡ್ಗೆ ಇಟ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ನೀವೇನಾದರೂ ಚಿಕನ್ ಬಿರಿಯಾನಿ ಎಲ್ಲ ಮಿಕ್ಸ್ ಮಾಡೋ ಥರ ಮಿಕ್ಸ್ ಮಾಡೋಕ್ಕೆ ಹೋದರೆ ಮೀನು ಪೀಸಸ್ ಖಂಡಿತ ಸಿಗಲ್ಲ, ಬರೀ ಮುಳ್ಳು ಮಾತ್ರ ಸಿಗುತ್ತೆ. ಸೊ ಇವತ್ತಿನ ರೆಸಿಪಿ ಇಷ್ಟೇ. ಎಲ್ಲರೂ ಈ ಫಿಶ್ ಬಿರಿಯಾನಿನ ಸಂಡೇ ಟ್ರೈ ಮಾಡಿಬಿಟ್ಟು ಫುಲ್ ಬ್ಯಾಟಿಂಗ್ ಮಾಡಿ ಒಂದು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇವತ್ತಿನ ಈ ಫಿಶ್ ಬಿರಿಯಾನಿಗೆ ಪ್ಲೀಸ್ ಒಂದು ಲೈಕ್ ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರೋಂಥ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.